ನೆಲದಲ್ಲೇ ಗೆಲ್ಲುವ ಶಪಥ ಮಾಡಿದ್ದಾರೆ ಎಚ್ಡಿಕೆ. ಮಂಡ್ಯದಲ್ಲಿ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ದಳಪತಿ. ಒಕ್ಕಲಿಗರ ಮತ ಸೆಳೆಯೋದಕ್ಕೆ ರಣತಂತ್ರ ಹೆಣಿತಾ ಇದ್ದಾರೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣರನ್ನ ಭೇಟಿಯಾಗಿದ್ದಾರೆ. ಸದಾಶಿವನಗರದ ಎಸ್ಎಂ ಕೃಷ್ಣ ನಿವಾಸದಲ್ಲಿ ಭೇಟಿಯಾಗಿದ್ದು ಕುಮಾರಸ್ವಾಮಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಥ್ ಕೊಟ್ಟರು. ಮಂಡ್ಯದಲ್ಲಿ ಒಕ್ಕಲಿಗರ ಮತ ಸೆಳೆಯೋದಕ್ಕೆ ಎಚ್ಡಿಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಕ್ಕಲಿಗ ಮತ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಕಸರತ್ತು ಮಾಡ್ತಾ ಇದ್ದಾರೆ. ಮೊನ್ನೆ ಎಚ್ ವಿಶ್ವನಾಥರನ್ನ ಭೇಟಿಯಾಗಿದ್ರು, ಈಗ ಎಸ್ಎಂ ಕೃಷ್ಣರನ್ನ ಭೇಟಿಯಾಗಿದ್ದಾರೆ. ಸನ್ಮಾನ್ಯ ಎಸ್ಎಂ ಕೃಷ್ಣ ಅವರು ನಮ್ಮ ತಂದೆಯ ಸಮಕಾಲೀನರು. ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಮುಂಚೆನೇ ಅವರಿಂದ ಆಶೀರ್ವಾದ ಪಡೆಯಬೇಕು ಅಂತ ಹೇಳಿ ನನ್ನ ಉದ್ದೇಶ ಇದ್ದರೂ ಸ್ವಲ್ಪ ಸಮಯದ ಅಭಾವದಲ್ಲಿ ನಾನು ಭೇಟಿ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಸಮಯ ನಿಗದಿ ಮಾಡಿ ನಾನು, ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಅವರು, ಪುಟ್ಟರಾಜ್ ಅವರು ನಾವೆಲ್ಲ ಇವತ್ತು ಅವರ ಒಂದು ಆಶೀರ್ವಾದ ಪಡೆಯತಕ್ಕಂಥದ್ದಕ್ಕೆ ಏನು ಬಂದಿದ್ದೇವೆ. ಬಹುಶಃ ನನಗೆ ಹಿಂದೆ ಪ್ರಥಮವಾಗಿ ನಾನು ರಾಜಕೀಯ ಪ್ರವೇಶ ಮಾಡಿದಾಗ ಅವರೇ ಇವತ್ತು ಒಂದು ಅವತ್ತು ಆಶೀರ್ವಾದ ಮಾಡಿದಂಥ ದಿನವನ್ನು ನೆನ್ಕೊಂಡಿದ್ದಕ್ಕಂಥದ್ದು ವಿಶೇಷ. ಪ್ರಥಮವಾಗಿ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಲೋಕಸಭೆಗೆ, ಆ ಸಂದರ್ಭದಲ್ಲಿ ನನಗೆ ಆಶೀರ್ವಾದ ಮಾಡಿದಂಥ ಅವತ್ತಿನ ಸನ್ನಿವೇಶವನ್ನು ಅವರಿವತ್ತೇ ನೆನಪಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರು ನಮಗೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ನಾಡಿನ ಒಂದು ವಿಷಯದಲ್ಲಿ ಉತ್ತಮವಾದ ರೀತಿಯಲ್ಲಿ ನಾಡಿನ ಅಭಿವೃದ್ಧಿಗೆ ಒಂದು ಸಮಯವನ್ನು ಮೀಸಲಿಡಿ ಅಂತಕ್ಕಂಥ ಒಂದು ಹಿತವಚನವನ್ನು ಹೇಳ್ತಾರೆ. ಪ್ರಶಾಂತ್, ಎಲ್ಲ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ, ಸಪೋರ್ಟ್ ಮಾಡಿ ಅಂತಿದ್ದಾರೆ. ನಾಯಕರ ಜೊತೆಗೆ ಗ್ರೌಂಡ್ ಲೆವೆಲಲ್ಲಿ ಎಲ್ಲೂ ಸಮಾವೇಶಗಳನ್ನು ಮಾಡ್ತಿಲ್ಲ ಅನ್ನೋದು ಒಂದು ಸುದ್ದಿ ಕೇಳಿಬಂತು ಮಂಡ್ಯದಲ್ಲಿ. ಕುಮಾರಸ್ವಾಮಿ ಅವರು ನೋಡಿ, ನೋ ಸ್ಟೋನ್ ಅನ್ಟರ್ನ್ಡ್ ಅಂತಾರಲ್ಲ, ಆ ರೀತಿಯಲ್ಲಿ ಎಲ್ಲರನ್ನ ಭೇಟಿ ಆಗ್ತಾ ಇದ್ದಾರೆ. ಕುಮಾರಸ್ವಾಮಿ ಮತ್ತು ಎಚ್ ವಿಶ್ವನಾಥರನ್ನ ನಡುವೆ ಮತ್ತೆ ಮಾತುಕತೆ ಆಗತ್ತೆ ಅಂತ ಅನ್ನಿಸ್ತಾ ಇರಲಿಲ್ಲ. ರೋಗಿ ಭೇಟಿಯಾದರು. ಈಗ ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಇವತ್ತು ಎಸ್ ಎಂ ಕೃಷ್ಣ ಅವರ ರಾಜಕೀಯ ಪ್ರಭಾವ ಎಷ್ಟಿದೆ ಅನ್ನೋದಕ್ಕಿಂತ ಒಕ್ಕಲಿಗರಲ್ಲಿ, ಮಂಡ್ಯದ ಜನರಲ್ಲಿ ಹಿ ಸ್ಟಿಲ್ ಎನ್ ಐಕಾನ್. ಆ ಕಾರಣದಿಂದ ಕುಮಾರಸ್ವಾಮಿ ಮತ್ತು ಎಸ್ ಎಂ ಕೃಷ್ಣ ಅವರ ಭೇಟಿ ಒಂದು ಸಿಗ್ನಿಫಿಕೆಂಟ್ ಅಂತಕ್ಕಂಥ ಒಂದು ರೂಪವನ್ನು ತೆಗೆದುಕೊಳ್ಳುತ್ತೆ. ಜೊತೆಗೆ ಈಗ ಎಚ್ ವಿಶ್ವನಾಥರನ್ನು ಹೋಗಿ ಭೇಟಿಯಾಗಿದ್ದು, ಸಿದ್ದರಾಮಯ್ಯನವರ ಬಳಿ ಕುರುಬರ ಮತಗಳಿದ್ದರೂ ಕೂಡ ಅದರ ಇನ್ನೊಂದು ಧ್ರುವದಲ್ಲಿ ಸಣ್ಣ ಪುಟ್ಟ ಕುರುಬರ ಮತಗಳಿವೆ. ಅವುಗಳನ್ನು ತೆಗೆದುಕೊಳ್ಳತಕ್ಕಂಥ ಪ್ರಯತ್ನವನ್ನು ಕೂಡ ಕುಮಾರಸ್ವಾಮಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ನೋಡಿ, ಕುಮಾರಸ್ವಾಮಿ ಅವರಿಗೆ ಮತ್ತು ಬಿ ಜೆ ಪಿಗೆ ಡಿ ಕೆ ಶಿವಕುಮಾರನ್ನು ಎದುರಿಸಬೇಕಾದ್ರೆ ಏನೇನೆಲ್ಲ ಅಸ್ತ್ರಗಳಿವೆ ಅವುಗಳನ್ನೆಲ್ಲ ಪ್ರಯೋಗವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಕುಮಾರಸ್ವಾಮಿ ಮಾಡ್ತಿದ್ದಾರೆ. ಅದು ಬರೀ ಮಂಡ್ಯದ ರಾಜಕಾರಣಕ್ಕೆ ಸೀಮಿತವಾಗಲ್ಲ. ಹಳೆ ಮೈಸೂರಿನ ಅಷ್ಟೂ ಕ್ಷೇತ್ರಗಳನ್ನು ಗೆದ್ಕೊಳ್ಬೇಕಾದ್ರೆ ಒಂದು ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪಿಯ ಮತಗಳು ಬರಬೇಕು, ಬಿ ಜೆ ಪಿಗೆ ಕುಮಾರಸ್ವಾಮಿಯವರ ಮತಗಳು ಹೋಗಬೇಕು. ಆ ದೃಷ್ಟಿಕೋನದಲ್ಲಿ ಒಕ್ಕಲಿಗರ ಒಂದು ಏನಂತಾರೆ ಕ್ರೋಢೀಕರಣವನ್ನು ಮೈತ್ರಿಕೂಟದ ಪರವಾಗಿ ಜಾಸ್ತಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಮೊದಲು ಕುಮಾರಸ್ವಾಮಿ ಅವರ ರಾಜಕಾರಣವನ್ನು ನೋಡಿದ್ರೆ ಹೀಗೆ ಈಗ ಎಸ್ ಎಂ ಕೃಷ್ಣ ಅವ್ರ ಮನೆಗೆ ಹೋಗಿ ಆಶೀರ್ವಾದವನ್ನು ಪಡೆದೆ, ಎಚ್ ವಿಶ್ವನಾಥ್ ಅವರ ಮನೆಗೆ ಹೋಗಿ ಆಶೀರ್ವಾದವನ್ನು ಪಡೆದೆ ಮಾಡ್ತಾ ಇರಲಿಲ್ಲ. ಬಟ್ ಚುನಾವಣೆಗೆ ನಿಂತ ಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ, ಇದನ್ನು ಮಾಡಲೇಬೇಕು. ಶರದ್ ಯಾದವ್ ಒಂದು ಸಲ ಸಂಸತ್ತಲ್ಲಿ ಹೇಳ್ತಾ ಇದ್ರು, ಚುನಾವಣೆ ನಿಂತವರ ಕಷ್ಟ ನಿಮ್ಗೇನು ಗೊತ್ತು, ಪತ್ರಕರ್ತರು ಹೇಳ್ತಾ ಇದ್ರು. ಇದು ಆನ್ ರೆಕಾರ್ಡ್ ಭಾಷಣ ಇದೆ ಪಾರ್ಲಿಮೆಂಟಲ್ಲಿ. ಚುನಾವಣೆ ನಿಂತವರ ಕಷ್ಟ ಪತ್ರಕರ್ತರಿಗೆ ನಿಮ್ಗೇನು ಗೊತ್ತು, ನೀವು ಡಬ್ 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 ಮಾತಾಡ್ತಾ ಇರ್ತೀರಿ. ಚುನಾವಣೆ ನಿಂತವನು ಅವನಿಗೂ ಹೋಗಿ ಕಾಲು ಮುಗಿಬೇಕು, ಇವ್ರಿಗೂ ಹೋಗಿ ಕಾಲು ಮುಗಿಬೇಕು, ಗಿಡಕ್ಕೂ ಮುಗಿಬೇಕು, ಆಕಳಕ್ಕೂ ಮುಗಿಬೇಕು, ಎಲ್ರಿಗೂ ಮುಗಿಬೇಕು. ಅದು ವಾಸ್ತವ. ಇವತ್ತು ಕುಮಾರಸ್ವಾಮಿ ಕೂಡ ಆದರೆ ಚುನಾವಣೆಗೆ ನಿಲ್ಲಲಾರದ ಸ್ಥಿತಿಯಲ್ಲಿ ನಿಮಗೆ ಬೇರೆ ಪರಿಸ್ಥಿತಿ ಇರುತ್ತೆ. ವಿಧಾನಸಭಾ ಆದರೆ ಲೋಕಸಭೆ ವಾಸ್ಟ್ ಎಂಡ್ ಕಾನ್ಸ್ಟಿಟ್ಯೂನ್ಸಿ ಇರುತ್ತೆ. ಮತ್ತು ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಏನಿದೆ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟ ಹಳೆ ಮೈಸೂರು ಭಾಗದಲ್ಲಿ ಯಶಸ್ವಿ ಆಗಬೇಕು. ಕರೆಕ್ಟ್. ಅದು ಯಶಸ್ವಿ ಆದಾಗ ಮಾತ್ರ ಜೆ ಡಿ ಎಸ್ನ ಅಸ್ತಿತ್ವ
ಮತ್ತು ಡಿ ಕೆ ಶಿವಕುಮಾರನ್ನ ಟೇಕ್ ಆನ್ ಮಾಡುವ ಶಕ್ತಿಯಲ್ಲಿ ವೃದ್ಧಿ ಆಗತ್ತೆ. ಅದಾಗಬೇಕಾದ್ರೆ ಎಲ್ಲರ ವಿಶ್ವಾಸವನ್ನು ಗಳಿಸ್ಬೇಕು. ಆ ಪ್ರಯತ್ನವನ್ನು ಕುಮಾರಸ್ವಾಮಿ ಮಾಡ್ತಾ ಇರುವಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಎರಡನೇ ಪ್ರಶ್ನೆ ಕೇಳಿದ್ರಿ, ಇಲ್ಲ ತಳಮಟ್ಟದಲ್ಲಿ ಜಾಸ್ತಿ ಸಮಾವೇಶ, ಮಂಡ್ಯದಲ್ಲಿ 1-2 ಸಮಾವೇಶಗಳು ಆಗಿವೆ. ನನಗನ್ಸುತ್ತೆ ಈ ಚುನಾವಣೆಗಳು, ಇವತ್ತಿನ ಚುನಾವಣೆಗಳು ದೇ ಆರ್ ಫಾಟ್ ಆನ್ ಟಿ ವಿ ಸ್ಕ್ರೀನ್ಸ್ ಆಲ್ಸೋ. ನೀವೇನು ಮಾಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಇದು ಈಗ ನಿಮ್ಗೆ 20 ವರ್ಷದ ಹಿಂದೆ ಈ ಮೆಕ್ಯಾನಿಸಮ್ಸ್ಗಳು ಇರಲಿಲ್ಲ. ಹೀಗಾಗಿ ನೀವು ತಾಲೂಕು ಹೋಬ್ಳಿಗೆ ಹೋಗಿ ಕೈ ಎತ್ತಬೇಕಾಗ್ತಾ ಇತ್ತು, ನಾವು ಇವರು ಜೊತೆಗಿದ್ದೇವ್ರಿ, ನಾವು ಓಟ್ ಹಾಕಿ ಅಂತ. ಇವತ್ತು ಹಾಗಲ್ಲ. ಇವತ್ತು ಈ ಮೊಬೈಲ್ಗಳು ಬಂದ ನಂತರ ನೀವು ಈ ಸ್ಕ್ರೀನ್ನಲ್ಲಿಯೇ ನಿಮಗೆ ಅರ್ಧ ರಾಜಕಾರಣ ಗೊತ್ತಾಗ್ಬಿಡುತ್ತೆ ಏನು ನಡೀತಾ. ಈಗ ಪ್ರಶಾಂತ್ ನಾಥ್ ಅಥವಾ ಭಾವನಾ ಅವ್ರು ಕೂತ್ಕೊಂಡು ಹೇಳಬೇಕಿಲ್ಲ, SM ಕೃಷ್ಣ ಅವ್ರ ಬಳಿ ಕುಮಾರಸ್ವಾಮಿ ಯಾಕೆ ಹೋಗಿದ್ರು, ಮತದಾರನಿಗೂ ಅಷ್ಟು ನಿಷ್ಕರ್ಷೆ ಇರುತ್ತೆ. ಯಾಕೆ ಹೋಗಿದ್ರು, H ವಿಶ್ವನಾಥ್ ಬಳಿ ಯಾಕೆ ಹೋಗಿದ್ರು, ಕುಮಾರಸ್ವಾಮಿ ಸುಮಲತಾ ಅವ್ರ ಬಳಿ ಯಾಕೆ ಹೋಗಿದ್ರು, ಈ ನಿಷ್ಕರ್ಷೆ ನಿಶ್ಚಿತವಾಗಿರುತ್ತೆ. ಕೊನೆ ಕ್ಷಣದಲ್ಲಿ 10 ದಿನ ನೀವು ಹೋಗಿ ಬೂತ್ನಲ್ಲೂ ಭೇಟಿಯಾಗೋದು ಇದೆಲ್ಲವೂ ಇರುತ್ತೆ. ಆದರೆ ಇವತ್ತಿನ ಚುನಾವಣೆಗಳು ನನಗನ್ಸುತ್ತೆ ಮೊದಲು ಟಿ ವಿ ಸ್ಕ್ರೀನ್ ಇರ್ತಾ ಇತ್ತು, ಈಗ ಮೊಬೈಲ್ ಸ್ಕ್ರೀನ್ಗಳ ಮೇಲೆ ದೇ ವಿಲ್ ಬಿ ಫಾಟ್. ಸೊ ವಾಟ್ ಮೆಸೇಜ್ ಯು ಆರ್ ಸೆಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಕರಾವಳಿಯ 3 ಜನ BJP ಅಭ್ಯರ್ಥಿಗಳು ಮುಂಬೈಗೆ ಹೋಗಿದ್ರು. ಯಾಕೆ ಹೋಗಿದ್ರು? ದೇವಸ್ಥಾನ, ಒಂದು ಬೇರೆ 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 ಸಮುದಾಯಗಳ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? ನಿಮಗೆ ಟು ಸೆಂಡ್ ದ ಮೆಸೇಜ್ ಯಾವತ್ತಿಗೂ ಅದು ಭಾಳ ಪಾಲಿಟಿಕ್ಸ್ನಲ್ಲಿ ಮುಖ್ಯ ಆಗುತ್ತೆ ಅಂತ ಅನ್ಸುತ್ತೆ. ಕುಮಾರಸ್ವಾಮಿ ಈಗ ಅದನ್ನೇ ಮಾಡ್ತಿದ್ದಾರೆ. SM ಕೃಷ್ಣ ಅವ್ರನ್ನ ಭೇಟಿಯಾದರು. ಮದ್ದೂರು, ಮಂಡ್ಯ, ಪರವಾಗಿಲ್ಲಪ್ಪ ಕುಮಾರಸ್ವಾಮಿ ಸ್ವಲ್ಪ ಅಂದರೆ ಕಾಂಗ್ರೆಸ್ನ ಒಕ್ಕಲಿಗ ಮತದಾರ, ಪರವಾಗಿಲ್ಲ ಕುಮಾರಸ್ವಾಮಿ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಸುಮಲತಾ ಅವ್ರ ಮನೆಗೆ ಹೋದಾಗ ನಿಶ್ಚಿತವಾಗಿ ಸುಮಲತಾ ಅಭಿಮಾನಿಗಳಿಗೊಂದು ಅಂದರೆ ನಿಮಗೆ ಭೇಟಿ ಆಗ್ತಾ ಇದ್ದರೆ ಆ ವೈಮನಸ್ಸಿರುತ್ತಲ್ಲ, ಅದು ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ. ಎಸ್, ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಮೋದಿ ಮೇನಿಯಾ ರಾಜ್ಯದಲ್ಲಿ ಮತ್ತೆ ಹವಾ ಕ್ರಿಯೇಟ್ ಮಾಡೋದಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.